ನಮ್ಮೆಲ್ಲರ ಗುರು, ಚಿತ್ರರಂಗದ ಮೇರು ಪರ್ವತರಾದಂತಹ ಇಬ್ಬರು ಸಿನಿ ಸಂತರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ಆ ಸಂತರ ಆಶೀರ್ವಾದವನ್ನು ಪಡ್ಕೊಂಡು ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ಹೋಗೋಣ. ಈಗ ಚಿತ್ರ ಜಗತ್ತಿನ ಸಿನಿ ಸಂತರ ಆಶೀರ್ವಾದದ ಒಂದು ವಿಡಿಯೋ ಜಲಕನ ನೀವು ನೋಡ್ತಾ ಇದ್ದೀರಾ. ಸಿನಿ ಸಂತರ ಆಶೀರ್ವಾದ. ಬರಲಿ ಜೋರು ಚಪ್ಪಾಳೆಗಳು ಸ್ನೇಹಿತರೆ. ಸೊ ಈ ಶ್ರೇಷ್ಠ ಸಿನಿ ಸಂತರ ಆಶೀರ್ವಾದವನ್ನು ಪಡ್ಕೊಂಡು ಬೃಂದಾವನ ಕ್ರಿಯೇಷನ್ಸ್ ಅನ್ನುವಂಥ ಹೊಸ ಕನಸಿನ ಮನೆಯನ್ನು ಕಟ್ಕೊಂಡು ಚಿತ್ರರಂಗದಲ್ಲಿ ಒಬ್ಬ ಕಾಸ್ಟಿಂಗ್ ಡೈರೆಕ್ಟರ್ ಆಗಿ ಹಲವಾರು ಚಿತ್ರಗಳಿಗೆ ಕಾಸ್ಟಿಂಗನ್ನು ಮಾಡೋದ್ರ ಮೂಲಕ ಏಳು ಬೀಳು ಕಷ್ಟ ನೋವು ನಲಿವುಗಳನ್ನ ಕಂಡುಕೊಂಡು, ಅವನೇನು ವಯಸ್ಸಲ್ಲಿ ತುಂಬ ಏಜ್ಡ್ ಪರ್ಸನ್ ಏನಲ್ಲ, ಯಂಗ್ ಹುಡುಗನೇ, ಆದರೆ ಒಂದು ದೊಡ್ಡ ಕನಸನ್ನು ಹೊತ್ಕೊಂಡು ಈ ಬೃಂದಾವನ ಕ್ರಿಯೇಷನ್ಸ್ ಅನ್ನುವಂತಹ ಒಂದು ಹೆಮ್ಮೆಯ ಸಂಸ್ಥೆಯನ್ನು ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನನ್ ಅದರ್ ದ್ಯಾನ್ ಹರ್ಷಿತ್ ಕುಮಾರ್. ಈ ಚಿತ್ರದ ನಿರ್ಮಾಪಕ ಮತ್ತು ಬೃಂದಾವನ ಕ್ರಿಯೇಷನ್ಸ್ನ ಮಾಲೀಕ ಹರ್ಷಿತ್ ಕುಮಾರ್, ನಮ್ಮ ಚಿತ್ರರಂಗದ ಕಾಸ್ಟಿಂಗ್ ಡೈರೆಕ್ಟರ್. ಇವರ ಒಂದು ಆತ್ಮೀಯತೆಗೆ ಹಾಗೂ ನನ್ನ ಒಂದು ಒಡನಾಟಕ್ಕೆ ಸಾಕ್ಷಿಯಾದವರು ನಮ್ಮ ಕೊರಿಯೋಗ್ರಾಫರ್ ಆದಂತಹ ಆರ್ಯನ್ ರೋಷನ್ ಅವರು. ಇಲ್ಲಿ ಯಾಕೆ ಅವರ ಹೆಸರು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಆರ್ಯನ್ ರೋಷನ್ ಅವ್ರ ಹತ್ರ ನಾವೆಲ್ಲ ಈ ಬೃಂದಾವನ ಕ್ರಿಯೇಷನ್ಸ್ನ ವೈಬ್ 1 ಹೇಗೆ ಪ್ರೊಡಕ್ಷನ್ ನಂಬರ್ 1 ಅಂತಾರಲ್ಲ, ಹಾಗೆ ನಾವು ವೈಬ್ 1 ಅಂದ್ಕೊಂಡು ವೈಬ್ 1 ಅಂದ್ಕೊಂಡು ಶುರು ಮಾಡಿದ್ದೀವಿ. ಈ ವೈಬ್ 1ಗೆ ಸಾಥಿಯಾಗಿ ಬೆಂಬಲಿಗರಾಗಿ ನಿಂತಿದ್ದು ಆರ್ಯನ್ ರೋಷನ್. ಯಾಕಂದರೆ ಇವರು ನಮ್ಮನ್ನು ಯಾರ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿದ್ರು ಅಂದರೆ ಸ್ವರ 3 ಅನ್ನುವಂತಹ ಒಂದು ಮಹೋನ್ನತ ಕಂಪನಿ, ಆಡಿಯೋ ಕಂಪನಿ. ಅಲ್ಲಿ ಕರ್ಕೊಂಡೋಗಿ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ನಾವು ಬಿಸ್ನೆಸ್ ಮಾಡಿ ಆಮೇಲೆ ಸಿನಿಮಾ ಮಾಡ್ತಾ ಇದ್ದೀವಿ. ಪ್ರೌಡ್ಲಿ ನಾನು ಹೇಳ್ತಾ ಇದ್ದೀನಿ ಸರ್. ಯಾಕೆಂದರೆ ನಮ್ಮ ಚಿತ್ರದ ಆಡಿಯೋ ರೈಟ್ಸ್ಗಳನ್ನ ಆಲ್ರೆಡಿ ಸ್ವರ 3 ಕಂಪ್ನಿಯವರು ಪಡ್ಕೊಂಡಿದ್ದಾರೆ, ಅದು ಒಂದು ಒಳ್ಳೆಯ ಮೊತ್ತಕ್ಕೆ. ಸೊ ನಾನು ಸ್ವರ 3 ಆಡಿಯೋ ಕಂಪ್ನಿಯನ್ನು ನಿಮ್ಮೆಲ್ಲರ ಮೂಲಕ, ನಮ್ಮ ಹಿರಿಯ ಪತ್ರಕರ್ತರ ಆಶೀರ್ವಾದದ ಮೂಲಕ ಲಾಂಚ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಣ್ಣವರು ಸರ್ ಪ್ಲೀಸ್. ಥ್ಯಾಂಕ್ ಯು. ಈಗ ಪತ್ರಕರ್ತರ ಮಿತ್ರರ ಸಮ್ಮುಖದಲ್ಲಿ ಸರ್ ಬನ್ನಿ, ಆರ್ಯನ್ ರೋಷನ್ ಮಾಸ್ಟರ್ ಬನ್ನಿ. ಸೊ ನಮ್ಮ ಚಿತ್ರದ ಬೆನ್ನೆಲುಬು, ಸ್ಫೂರ್ತಿ, ಹಾರ್ಡ್ ವರ್ಕರ್ ಎಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಆರ್ಯನ್ ರೋಷನ್. ನಮ್ಮ ಈ ಒಂದು ವೈಬ್ 1 ಚಿತ್ರದ ಆಡಿಯೋನ ಬನ್ನಿ ಹರ್ಷಿತ್, ಒಂದು ಒಳ್ಳೆ ಮೊತ್ತಕ್ಕೆ ಪಡೆದುಕೊಂಡಿದ್ದಾರೆ. ಅವರ ಒಂದು ಸ್ವರ 3 ಆಡಿಯೋ ಕಂಪನಿಯ ಲಾಂಚ್ ಇವಾಗ ನೀವೆಲ್ಲ ನೋಡ್ತಾ ಇದ್ದೀರಿ. ಹರ್ಷಿತ್ ಸರ್ ಅಪ್ರೋಚ್ ಮಾಡಿದಾಗ ಏನು ಅನಿಸ್ತು ಹೇಳಿ, ಹಾಗೆ ನಿಮ್ಮ ಕಂಪ್ನಿಯ ಒಂದು ಲೋಗೋ ನೋಡೋಣ. ಗುಡ್ ಈವ್ನಿಂಗ್ ಒನ್ ಆ್ಯಂಡ್ ಆಲ್. ನಾನು ವಿನಯ್ ಕುಮಾರ್ ಅಂತ. ಸ್ವರ 3 ಕಂಪನಿ ಅನ್ನೋ ಮ್ಯೂಸಿಕ್ ಚಾನಲ್ನ ಇವತ್ತು ನಾವು ಲಾಂಚ್ ಮಾಡಬೇಕು ಅಂದ್ಕೊತಾ ಇದ್ದೀವಿ. ಸ್ವರ 3 ಅನ್ನೋ ಕಂಪನಿ ವೈಸ್ ಪ್ರೆಸಿಡೆಂಟ್ ಆಗಿ ನಾನು ಇವತ್ತು ಅದನ್ನು ಲಾಂಚ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನಾನು ಆರ್ಯನ್ ರೋಷನ್ ಮಾಸ್ಟರ್ನ ಅಪ್ರೋಚ್ ಮಾಡಿದಾಗ ಅವ್ರು ಒಂದೇ ಹೇಳಿದರು ನನಗೆ, ಇವಾಗ ನಾವೊಂದು ಮೂವಿ ಮಾಡ್ತಾ ಇದ್ದೀವಿ, ಅದರಲ್ಲಿ 4 ಸಾಂಗ್ಸ್ ಇದೆ, ಆ 4 ಸಾಂಗ್ಸ್ಗೂ ನೀವು ಮ್ಯೂಸಿಕ್ಕು ಒಂದು ಸಲ ಕೇಳಿ ನಿಮ್ಗೆ ಏನು ಅನಿಸುತ್ತೆ ಅಂತ. ನಾನು ಐ ಜಸ್ಟ್ ಹರ್ಡ್ ದ ಮ್ಯೂಸಿಕ್, ಆ ವೈಬ್ ಹೇಗಿತ್ತು ಅಂತ ಹೇಳಿದ್ರೆ ಐ ಕುಡಂಟ್ ಕಂಟ್ರೋಲ್ ಮೈ ಇದು ಆ ಫೀಲಿಂಗ್ ಅಷ್ಟು ಚೆನ್ನಾಗಿತ್ತು. ಸೊ ಇಮಿಡಿಯೇಟು ನಾನು ಹರ್ಷಿತ್ ಅವ್ರನ್ನ ಮೀಟ್ ಮಾಡಿದೆ. ಹರ್ಷಿತ್ ಅವರು ಒಂದೇ ಹೇಳಿದ್ದು, ಸರ್ ನಾನು ಪ್ರೊಡ್ಯೂಸರ್ ಆಗ್ತಿದ್ದೀನಾ ಡೈರೆಕ್ಟರ್ ಆಗ್ತಿದ್ದೀನಾ ಅನ್ನೋದಿಲ್ಲ, ಬಟ್ ನೀವು ಕೊಟ್ಟಿರೋ ಇದು ನನಗೆ ತುಂಬ ಇಷ್ಟ ಆಗಿದೆ. ನಮಗೆ ಒಂದು ನೀವು ಕೊಟ್ಟಿರೋ ಪ್ರೋತ್ಸಾಹ, ಆ ಉತ್ಸಾಹ ನನಗೆ ತುಂಬ ಇಷ್ಟ ಆಗಿದೆ. ಸೊ ಅದಕ್ಕೆ ನಾವು ನಿಮ್ಮ ಜೊತೆ ಮರ್ಜ್ ಆಗಿ ನಾವು ಕೊಲಾಬ್ರೇಟ್ ಆಗೋಕ್ಕೆ ಇಷ್ಟಪಡ್ತೀವಿ ಅಂದರು. ಸೊ ನಾವು ಇಮಿಡಿಯೇಟಾಗಿ ಡಿಸಿಷನ್ ತಗೊಂಡು we just took the entire rights for this complete movie. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸ್ವರ ಆಡಿಯೋ ಕಂಪನಿಯ ಲೋಗೋವನ್ನು ನಾವೆಲ್ಲ ನೋಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಸೊ ಏನಂದರೆ ಈ ಚಿತ್ರಕ್ಕೆ ಸಂಯೋಜನೆ ನಾಳೆ ಮಾಡಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜೋರಾ, ಥ್ಯಾಂಕ್ ಯು ಆರ್ಯನ್ ಮಾಸ್ಟರ್. ಆ್ಯಂಡ್ ಈಗ ಒಂದು ವಿಶೇಷವಾದಂಥ ಅನೌನ್ಸ್ಮೆಂಟು ಏನಂದರೆ, ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಆಗಮಿಸಿದ್ದಾರೆ. ನಮ್ಮ ಈ ಪ್ರೊಡಕ್ಷನ್ ಹೌಸ್ ವತಿಯಿಂದ ಇನ್ನೋರ್ವ ನಿರ್ದೇಶಕರನ್ನು ಪ್ರೊಡಕ್ಷನ್ ನಂಬರ್ 2 ಲಾಂಚ್ ಮಾಡೋದ್ರ ಮೂಲಕ ಅದರದ್ದು ಪ್ರೊಸೆಸ್ ನಡೆದಿರೋದ್ರಿಂದ ವೈಬ್ 2 ಅನ್ನುವಂತಹ ಹೊಸ ಕಾನ್ಸೆಪ್ಟ್ನ ಲಾಂಚ್ ಮಾಡ್ತಿದ್ದಾರೆ. ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಆ ವೈಬ್ 2 ನಿರ್ದೇಶನ ಮಾಡ್ತಿರುವಂತಹ ನಮ್ಮ ನಂದಿರಾಜ್ ಶಿವಮೊಗ್ಗ ಅವರ ತಂದೆ ತಾಯಿಯವರು ಕೂಡ ಆಗಮಿಸಬೇಕು ವೇದಿಕೆಗೆ ಅಂತ ಕೇಳ್ಕೊತೀವಿ. ಹಾಗೆ ನಿರ್ಮಾಪಕರ ವತಿಯಿಂದ ನಮ್ಮ ಹರ್ಷಿತ್ ಕುಮಾರ್ ಅವರ ತಂದೆ ತಾಯಿಗಳು ಕೂಡ ಆಗಮಿಸಬೇಕು. ಆ ವೈಬ್ 2 ಅವರು ಅನೌನ್ಸ್ ಮಾಡಿದ್ಮೇಲೆ ಅದನ್ನ ಲೋಗೋ ಹಾಕಿ. ನಮಸ್ಕಾರ ಸರ್. ಟೈಟಲ್ ಲಾಂಚ್ ಇಲ್ಲ, ಅದು ಪೋಸ್ಟರ್ ಲಾಂಚ್, ವೈಬ್ 2 ಪೋಸ್ಟರ್ ಲಾಂಚ್. ಬನ್ನಿ ನಂದಿ ಅವರೇ, ಹರ್ಷಿತ್ ಅವರೇ ಬನ್ನಿ. ನಮ್ಮ ಸಂಘದ ಉಪಾಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾಗೇಂದ್ರ ಅಣ್ಣ, ನಮ್ಮ ಹೆಮ್ಮೆಯ ಸಂಘದ ಹೆಮ್ಮೆಯ ಉಪಾಧ್ಯಕ್ಷರು. ಈಗ ನಮ್ಮ ಸಂಘದ ಅಧ್ಯಕ್ಷರು ಹೊಸ ನಿರ್ದೇಶಕರಿಗೆ ವಿಶ್ ಮಾಡಿ ಅವರ ಪೋಸ್ಟರ್ನ ಲಾಂಚ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಎರಡೇ ಮಾತು, ಅವ್ರ ತಾಯಿ ಆಶೀರ್ವಾದ ಪಡ್ಕೊಂಡು ಒಂದು ಪೋಸ್ಟರ್ ಲಾಂಚ್ ಮಾಡೋಣ. ಅಮ್ಮ ಸರ್ ಮಾತಾಡ್ತಾರೆ, ಅದಕ್ಕೂ ಮುಂಚೆ ನೀವು ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಮಗ ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನೀವೆಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರೂ, ಅಷ್ಟೇ. ಈಗ ನಮ್ಮ ಸಂಘದ ಅಧ್ಯಕ್ಷರು ಹೊಸ ನಿರ್ದೇಶಕರಿಗೆ ವಿಶ್ ಮಾಡೋದ್ರ ಮೂಲಕ ಶುಭಾಶಯ ಕೋರ್ತಾರೆ. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಸೇರಿರುವ ಗಣ್ಯರಿಗೂ ನಮ್ಮ ನಿರ್ದೇಶಕರ ಸಂಘದ ಪರವಾಗಿ ನಮಸ್ಕಾರಗಳು. ಹಾಗೆ ಜಮಖಂಡಿ ಶಿವು ನಮ್ಮ ಸಂಘದ ಸದಸ್ಯರು ಮಾತ್ರ ಅಲ್ಲ, ಉಪ ಸಮಿತಿಯ ಸದಸ್ಯರು ಕೂಡ. ಬಟ್ ತುಂಬ ಬುದ್ಧಿವಂತ. ಅವರಾಗಿ ನಾವು ಬುದ್ಧಿವಂತರಾಗಬೇಕು, ಅವರಾಗಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ ನಮಗೂ ಕೂಡ. ಈಗ ಸಡನ್ನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಸಡನ್ನಾಗಿ ಮಾಡಿದರೆ ಗೊತ್ತಿಲ್ಲ. ನೀನು ಮುನ್ನೆ ಫೋನ್ ಮಾಡಿದಾಗ ಶಬರಿಮಲೆಯಲ್ಲಿ ಇದ್ದರು ಅವರು. ಬೆಳಿಗ್ಗೆ ಫೋನ್ ಮಾಡಿದಾಗ ಶಬರಿಮಲೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ತಂಡಕ್ಕೂ ಹಾಗೂ ಈ ಸಿನಿಮಾಕ್ಕೂ ತುಂಬ ಒಳ್ಳೆಯದಾಗಲಿ, ಆ ದೇವರ ಅನುಗ್ರಹ ಇರಲಿ. ಹಾಗೆ ಈ ಸಿನಿಮಾದ ನಿರ್ದೇಶಕರು, ಎರಡನೇ ಸಿನಿಮಾ ನಂದಿರಾಜ್ ಶಿವಮೊಗ್ಗ ಅವರಿಗೆ ಆ ಪರಮಾತ್ಮ ಸಂಪೂರ್ಣ ಅನುಗ್ರಹವನ್ನು ನೀಡಿ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ನಿರ್ದೇಶಕನಾಗಿ ಚಿತ್ರಗಳನ್ನು, ಸಾಮಾಜಿಕ ಕಳಕಳಿ ಇರುವಂಥ ಚಿತ್ರಗಳನ್ನು ಮಾಡಿ ಹೆಸರು ಗಳಿಸಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸರ್. ಈಗ ನೀವು ವಿಜುವಲ್ಸ್ ಅಂದ ತಕ್ಷಣ ಅಲ್ಲಿ ಪೋಸ್ಟರ್ ಲಾಂಚ್ ಆಗುತ್ತೆ ಸರ್. ಲೈಟ್ಸ್ ಆಫ್. ವೈಬ್ 2 ಪೋಸ್ಟರ್ ಲಾಂಚ್. ಬರಲಿ ಜೋರು ಚಪ್ಪಾಳೆ. ನಿರ್ದೇಶಕರಿಗೆ, ಚಿತ್ರತಂಡಕ್ಕೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಹೊಸ ಪ್ರತಿಭೆಗೆ ಶುಭಾಶಯವನ್ನು ಕೊಟ್ಟಿದ್ದಾರೆ. ಈಗ ರಿಗಾರ್ಡಿಂಗ್ ವೈಬ್ 1 ಚಿತ್ರದ ಟೈಟಲ್ ಲಾಂಚ್ ಈಗ ನಿಮ್ಮ ಮುಂದೆ ಆಗ್ತಾ ಇದೆ. ಸೊ ಸ್ನೇಹಿತರೆ, ಟೈಟಲ್ ಲಾಂಚ್ಗೂ ಮುಂಚೆ ಆ್ಯಕ್ಚುಲಿ ನಾನು ಅಯ್ಯಪ್ಪ ಸ್ವಾಮಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸ್ವಾಮಿ ಅಯ್ಯಪ್ಪಂಗೆ ಮತ್ತು ರಾಯರಿಗೆ ಈ ವೈಬ್ 1
ಚಿತ್ರದ ಸಂಪೂರ್ಣ ಚಿತ್ರತಂಡದ ಪರವಾಗಿ ಇದನ್ನು ಆ ಭಗವಂತನಿಗೆ ಅರ್ಪಿಸೋಣ. ಈಗ ನಿಮ್ಮೆಲ್ಲರ ಮುಂದೆ ಈಗ ತಂದೆ ತಾಯಿಯರ ಆಶೀರ್ವಾದ ತಗೊಂಡಿದ್ದೀನಿ. ಅಮ್ಮ ಅವರು ನಿಮ್ಮ ಜೊತೆ ಏನು ನಿಮ್ಮನ್ನು ವೇದಿಕೆ ಮೇಲೆ ಮಾತಾಡ್ಸೋದಕ್ಕೆ ಇಷ್ಟಪಡ್ತಿದ್ದಾರೆ. ನಮ್ಮ ನಿರ್ಮಾಪಕರು ಒಂದು 2 ಮಾತಾಡಿ ಅಮ್ಮವರ ಆಶೀರ್ವಾದ ಪಡ್ಕೊಂಡು ಟೈಟಲ್ ಲಾಂಚ್ ಮಾಡೋಣ ಅಂತ. ಬನ್ನಿ ಅಮ್ಮ. ಈಗ ಟೈಟಲ್ ಲಾಂಚ್ ಆಗ್ತಿದೆ, ದಯವಿಟ್ಟು ಎಲ್ಲರೂ ರೆಡಿ ಇರಿ. ಅಮ್ಮ, ನಿಮ್ಮ ಮಗ ಹೊಸದಾಗಿ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಅವರ ಚಿತ್ರಕ್ಕೆ ನೀವು ಆಶೀರ್ವಾದ ಮಾಡೋದ್ರ ಮೂಲಕ ಶುಭವನ್ನು ಕೋರ್ರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಮಗ ಫಸ್ಟ್ ಇಲ್ಲಿ ಬಂದಾಗ ನನಗೆ ನಿಜವಾಗ್ಲೂ ಇಷ್ಟರ ಮಟ್ಟಿಗೆ ಅವನು ಬೆಳೀತಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ನನಗೆ ಮಾತು ಬರ್ತಾ ಇಲ್ಲ. ಅವನು ಇದೇ ರೀತಿ ಬೆಳೆದು ನೀವೆಲ್ಲ ಸಹಕಾರ ಕೊಡಬೇಕು ಅವನಿಗೆ. ಅವನು ಹೊಸದಾಗಿ ಬರ್ತಾ ಇದ್ದಾನೆ, ನನಗೆ ಅಷ್ಟು ಗೊತ್ತಿದೆ ಅಷ್ಟೇ. ಅವನು ಏನೇನು ಕಾರ್ಯಗಳು ಮಾಡಿದ್ದಾನೆ ಅದೆಲ್ಲ ನಿಮಗಳಿಗೆ ಗೊತ್ತಿರುತ್ತೆ. ಅವನಿಗೆ ಆಶೀರ್ವಾದ ಮಾಡಿ, ಬೆಂಬಲ ಕೊಡಿ. ನಮ್ಮ ಆಶೀರ್ವಾದ ಅವನಿಗೆ ಸದಾ ಇರುತ್ತೆ. ಇಷ್ಟು ಹೇಳ್ತೀನಿ. ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಇಷ್ಟೇ. ಧನ್ಯವಾದ. ಥ್ಯಾಂಕ್ ಯು. ನೀನೇನಾದ್ರು ಮಾತಾಡಿ. ಹರ್ಷಿತ್, ನೀನೇನಾದ್ರು ಹೇಳಕ್ಕೆ ಇಷ್ಟಪಡ್ತೀಯ? ಸೊ 2 ಮೈಕ್ ನನಗೆ, 1 ಫೋಟೋ. ಥ್ಯಾಂಕ್ ಯು ಸರ್. ನಿಮಗೆಲ್ಲ ಟೈಟಲ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಈ ಮೂಲಕ ಪಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ ಸ್ವಲ್ಪ ಪ್ರಮಾಣದ ಗೆಲುವು, ಜಾಸ್ತಿ ಪ್ರಮಾಣದ ನೋವನ್ನು ನಾನು ಕಂಡಿದ್ದೀನಿ. ಆದರೆ ಕಮಂಡಲ ಚಿತ್ರರಂಗಕ್ಕೆ ನಾನು ಸಲ್ಲಿಸುವಂಥ ಶ್ರೇಷ್ಠ ಸೇವೆ ಅಂತ ಅಂದ್ಕೊಂಡು ಈ ಸಿನಿಮಾವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಆರ್ಟಿಸ್ಟ್ಗಳು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಎಲ್ಲ ಆರ್ಟಿಸ್ಟ್ಗಳು ದಯಮಾಡಿ ವೇದಿಕೆಗೆ ಆಗಮಿಸಿ. ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗಳು ಆಗಮಿಸಿ. ಆರ್ಟಿಸ್ಟ್ಗಳು ಕರಿತೀನಿ ಫಸ್ಟ್ ಆರ್ಟಿಸ್ಟ್ಗಳೆಲ್ಲ ಬನ್ನಿ ಸರ್. ಡನ್. ನಮ್ಮ ಮನು ಅಣ್ಣ ಮತ್ತೆ ಮೋಕ್ಷೇಂದ್ರ ಅಣ್ಣ ಹೇಳಿದ್ದಾರೆ ಅಂದ್ಮೇಲೆ ಮುಗೀತು. ಎಲ್ಲ ನಟ ನಟಿಯರು ವೇದಿಕೆಗೆ ಆಗಮಿಸ್ಬೇಕಂತ ಕೇಳ್ಕೊತಾ ಇದ್ದೇನೆ. ಕರಣನ, ನಮ್ಮ ಚಿತ್ರದ ಬ್ಯಾಕ್ ಬೋನ್ ಕರಣನ. ಏನೋ ಸಣ್ಣದಾಗಿ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಅಂದಾಗ ದೊಡ್ಡದಾಗಿ ತಮ್ಮ ಕೈ ಚಾಚಿ ಬೆಂಬಲವನ್ನು ನೀಡ್ತಿದ್ದಾರೆ. ಹಾಗೆ ಈ ಚಿತ್ರಕ್ಕೆ ಫಿಮೇಲ್ ಲೀಡ್ ಆಗಿ ಅಮೃತ ಅವರಿದ್ದಾರೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಪ್ರಕಾಶ್ ಸರ್ ಇದ್ದಾರೆ. ಮತ್ತು ನಾಗೇಂದ್ರ ಅರಸನ್ನ, ನಮ್ಮ ಸಕ್ಕರೆ ನಾಡು ಅವರಿದ್ದಾರೆ. ಹಾಗೆ ನಮ್ಮ ಪ್ರಶಾಂತ್ ಸರ್ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ, ಬೇಗ ಹಂಗೆ ಬರ್ಬೇಕು, ಬೇಗ ಸ್ಟೇಜ್ಗೆ ಬರ್ಬೇಕು. ಇನ್ನೊಬ್ರು ಆರ್ಟಿಸ್ಟ್ ಬಂದ್ರು ಈಗ.
ಥ್ಯಾಂಕ್ ಯು. ಈಗ ನಮ್ಮ ಚಿತ್ರದ ಬೆನ್ನೆಲುಬಾದಂತಹ ಕರಣಣ್ಣ ಅವರಿಂದ ಮಾತನ್ನು ಶುರು ಮಾಡೋಣ. ಕರಣಾಜಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಪತ್ರಿಕಾ ವರ್ಗದಲ್ಲೂ ನಮಸ್ಕಾರ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿಂತಿರೋಂತಹ ಬಂದಿರೋಂತಹ ಎಲ್ಲರಿಗೂ, ಹಿರಿಯರಿಗೆ ಹಾಗೂ ನಿರ್ದೇಶಕರಿಗೆ, ಈಗ ನಿರ್ದೇಶಕರಾಗಬೇಕು ಅಂತ ಅಂದ್ಕೊಂಡಿರೋರಿಗೆ ಅವರೆಲ್ಲರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಕಥೆನೇ ಡಿಫ್ರೆಂಟ್. ಅಂದರೆ ನಾನು ಸ್ಟಾರ್ಟಿಂಗು ಹರ್ಷಿತ್ನ ನಾನೀಗ 3 ವರ್ಷದಿಂದ ನೋಡ್ತಾ ಇದ್ದೀನಿ. ಅಂದರೆ ಅವನು ತುಂಬ ಕಷ್ಟಪಟ್ಟು ಬಂದಿದ್ದಂಥ ಪಾಪ, ನಾನು ಅದನ್ನು ನೋಡಿದ್ದೆ ಕೇಳ್ತಾ ಇದ್ದೀನಿ. ಅಂದರೆ ಈ ಕಥೆನ ಡೈರೆಕ್ಟರ್ ಹೇಳ್ಬೇಕಾದ್ರೆ ನಾನು ಏನೋ ಅಂದ್ಕೊಂಡಿದ್ದೆ, ಅಂದರೆ ಏನೋ ನಾರ್ಮಲಾಗಿ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಸಬ್ಜೆಕ್ಟ್ ತರ್ತಾ ಇದ್ದಾರೆ ಅಂತ. ಆಮೇಲೆ ಪ್ರತಿದಿನ ಅವ್ರು ವರ್ಕ್ ಮಾಡಿದಾಗೆಲ್ಲ ಕರೆದು ಹೇಳ್ತಾ ಇದ್ದೆ, ನನಗೆ ಅನ್ನಿಸ್ತಾ ಇತ್ತು ಈ ಸಿನಿಮಾ ಒಂದು ಕನ್ನಡದಲ್ಲಿ ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ ಅಂತ. ಅದೇ ಥರನೇ ಮಾಡಿದ್ದಾರೆ. ಅಂದರೆ ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಪ್ರತಿಯೊಬ್ಬರು ತುಂಬ ಸೆಲೆಕ್ಟೆಡಾಗಿ ಮಾಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟು ಹರ್ಷಿತ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೂ ಅವ್ರ ಟೀಮಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ಶಿವು ಸರ್ಗೆ, ಅಪ್ಪ ಈ ಸಿನಿಮಾಗೋಸ್ಕರ 48 ದಿನದ ವ್ರತನೂ ಸಹ ಮಾಡಿದ್ದಾರೆ ಈ ಸಿನಿಮಾ ಹಿಟ್ಟಾಗಲಿ ಅಂತ. ಖಂಡಿತವಲ್ಲ ಸರ್, ನಿಮಗೆ ಆ ಭಗವಂತನ ಆಶೀರ್ವಾದ ಯಾವಾಗಲೂ ಇರುತ್ತೆ. ಆ ಭಗವಂತ ನಿಮ್ಮನ್ನು ಕೈ ಹಿಡಿದೇ ಹಿಡಿತಾನೆ. ಹಾಗೆ ಈ ಸಿನಿಮಾದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಇಡೀ ಟೀಮು ಹಾಗೆ ಉಳ್ಕೊಳ್ಳಿ, 100 ಸಾವಿರಾರು ಚಿತ್ರಗಳು ಈ ಒಂದು ಸಂಸ್ಥೆಯಿಂದ ಹೊರಬರೋ ಹಂಗಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶಿವು ಸರ್, ಥ್ಯಾಂಕ್ ಯು ಹರ್ಷಿತ್. ಇಡೀ ಟೀಮ್ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾಗೇಂದ್ರ. ಎಲ್ರಿಗೂ ಶುಭ ಸಂಜೆ. ಆ್ಯಕ್ಚುಲಿ ನೋಡಿ, ನಮ್ಮ ಇಡೀ ಕ್ರ್ಯೂಗೆ ಇನಿಷಿಯಲ್ಲೇನೆ ನೀಟಾಗಿ ಸೂಟು ಬೂಟು ಆ ಒಂದು ಗ್ರ್ಯಾಂಡಿಯರ್ ಇನಾಗ್ರೇಷನ್ ಮಾಡಿದ್ದಾರೆ. ಇದರಲ್ಲೇ ಅನ್ನಿಸ್ಬೋದು ನಮಗೂ ಎಲ್ಲ ಒಳ್ಳೆ ಗ್ರ್ಯಾಂಡ್ ಪೇಮೆಂಟು ಬರುತ್ತೆ ಅಂತ. ಓಕೆ, ಜೋಕ್ ಅವಾರ್ಡ್ಸ್ ಒಂದು ಒಳ್ಳೆ ಪ್ರಯತ್ನ. ನಮ್ಮ ನಿರ್ದೇಶಕರು, ನಮಗೆ ನಿರ್ದೇಶಕರು ಅನ್ನೋಗಿನ ಗೆಳೆಯರು ಮೊದಲಿಗೆ. ಹಾಗಾಗಿ ಅವರ ಯಾವುದೇ ಒಂದು ಪ್ರಯತ್ನಕ್ಕೂ ನಮ್ಮ ಒಂದು ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಆಮೇಲೆ ಅದು ಅಲ್ಲದೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಿರೋ ಹರ್ಷಿತು, ಬೃಂದಾವನ ಪಿಕ್ಚರ್ಸು, ಹಾಗಾಗಿ ಅವರು ಕೂಡ ಒಳ್ಳೆಯದಾಗಲಿ. ನೋಡ್ತಾ ಇದ್ದೆ, ಅವ್ರ ತಾಯಿ ಮಾತಾಡ್ತಿರುವಾಗ ಅಷ್ಟು ಒಂದು ಎಮೋಷನ್ ಆಗಿದ್ದು. ಅದು ಇರಬೇಕು, ಯಾಕಂದರೆ ಮಗ ಒಂದು ಹೊಸ ಹೆಜ್ಜೆ ಇಟ್ಟಿದ್ದಾನೆ. ಒಂದು ಪೇರೆಂಟ್ ಸಪೋರ್ಟ್ ಮಾಡಿದ್ರೇ ಮಕ್ಳಿಗೂ ಬೆಳೆಯೋದಕ್ಕೆ ಒಂದು ಸಾಧ್ಯ. ಯಾಕಂದರೆ ಇತ್ತೀಚೆಗೆ ತುಂಬ ಜನ ಹೇಳ್ತಾರೆ ಸಿನಿಮಾ ಫೀಲ್ಡ್ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ. ಎಲ್ಲ ಫೀಲ್ಡಲ್ಲೂ ಇದ್ದೇ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಫೀಲ್ಡಲ್ಲೂ ಇರುತ್ತೆ. ಆ ರೀತಿ ಅಂತ ತಾಯಿ ತಂದೆ ಸಪೋರ್ಟ್ ಮಾಡಿ ಒಂದು ಈ ಸಂಸ್ಥೆ ಬೆಳ್ಕೊಂಡು ಹೋಗಲಿ. ಅದು ಅಲ್ಲದೆ 2ನೇದೂ ಕೂಡ ಅನೌನ್ಸ್ ಮಾಡಿದ್ದು ವೈಪ್ಟು, ನಂದಿ ಅವರ ನಿರ್ದೇಶನದಲ್ಲೂ ಕೂಡ. ಹಾಗಾಗಿ ಅದರಲ್ಲೂ ಕೂಡ ನಮಗೆ ಅವಕಾಶ ಸಿಗುತ್ತೆ, ಆಲ್ರೆಡಿ ಹೇಳಿದ್ದಾರೆ, ಎಲ್ಲ ಟೀಮ್ ಮುಗಿದ್ದೀವಿ. ತೊಂದರೆ ಇಲ್ಲ, ಅದ್ರದ್ದು ಬೇಕಾದ್ರೆ ಮುಂಚೆನೇ ಅಡ್ವಾನ್ಸ್ ತಗೊತೀವಿ, ತೊಂದರೆ ಇಲ್ಲ. ಓಕೆ, ಒಂದು ಒಳ್ಳೆ ಆರ್ಟಿಸ್ಟ್ಗಳನ್ನೂ ಅಷ್ಟೇ, ಕಾಸ್ಟಿಂಗನ್ನು ಒಳ್ಳೆ ಚೆನ್ನಾಗೆ ಕಾಸ್ಟ್ ಮಾಡಿದ್ದಾರೆ. ಬೇಸಿಕಲಿ ಹರ್ಷಿತ್ ಕಾಸ್ಟಿಂಗ್ ಡೈರೆಕ್ಟ್ರು ಇರೋದ್ರಿಂದಾಗಲಿ ಕೂಡ, ಆಮೇಲೆ ನಿರ್ದೇಶಕರ ಒಂದು ಕಲ್ಪನೆಯಲ್ಲೂ ಕೂಡ ಆಯಾ ಪಾತ್ರಕ್ಕೆ ಆಯಾ ಕಲಾವಿದರನ್ನ ಆಯ್ಕೆ, ಅಂದರೆ ಸದ್ಯಕ್ಕೆ ಇಷ್ಟಿದ್ದೀವಿ, ಇನ್ನೂ ಬೇರೆ ಗೊತ್ತಿಲ್ಲ ನನಗೆ, ಬಟ್ ಇಲ್ಲಿ ಈ ರೀತಿ ಕಾಣ್ತಾ ಇದ್ದೀವಿ. ನಮ್ಮ 100% ನಮ್ಮ ಪ್ರಯತ್ನ ಇರುತ್ತೆ. ನಿಮ್ಮ ಒಂದು ಕಲ್ಪನೆಗೆ ನಾವು ಒಂದು ಕಲ್ಲಾಗಿ ಬರ್ತೀವಿ, ನೀವು ಅದನ್ನು ಯಾವ ರೀತಿ ನಮ್ಮನ್ನು ಕೆತ್ತಿ ಒಂದು ಶಿಲೆಯಾಗಿ ಮಾಡಿ ನಿಮ್ಮ ಚಿತ್ರದಲ್ಲಿ ಹೇಗೆ ನಮ್ಮನ್ನು ತೋರಿಸ್ತೀರೋ ಅದು ಅಷ್ಟಕ್ಕೂ ನಾವು ನಿಮಗೆ ಸಹಕಾರ ಕೊಡ್ತೀವಿ. ಅದೇ ರೀತಿ ನಿರ್ಮಾಪಕರಿಗೂ ಅಷ್ಟೇ ಸಹಕಾರ ಕೊಡ್ತೀವಿ. ಅದೇ ರೀತಿ ಅವ್ರ ಕಡೆಯಿಂದನೂ ಕೂಡ ನಮಗೂ ಸಹಕಾರ ಬರಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಇಡೀ ಟೀಮ್ಗೆ ಒಳ್ಳೆಯದಾಗಿ. ಸರ್, 2 ಸಿನಿಮಾ ಅಲ್ವಾ, 2 ಜೋಕ್ ಕಡೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮೊದಲು ಮನಸ್ಸು ತುಂಬುತ್ತೆ, ಮನಸ್ಸು ತುಂಬಿದ ತಕ್ಷಣ ಜೇಬು ತಾನಾಗೆ ತುಂಬುತ್ತೆ. ಮನಸ್ಸು ತುಂಬ ಆಗಿದೆ ಈಗ, ಹಂಗಾದ್ರೆ ಜೇಬು ತುಂಬಿದೆ. ಥ್ಯಾಂಕ್ ಯು ಸರ್. ಈಗ ಪ್ರಕಾಶ್ ಅಣ್ಣ ಅವರು ಒಂದೆರಡು ಮಾತಾಡ್ತಾರೆ. ಹಾಗೆ ಮುಂದೆ ಚಂದನ ಮತ್ತು ನಮ್ಮ ಅಮೃತ ಮತ್ತು ಹರ್ಷಿತ್ 3 ಜನ ಒಟ್ಟಿಗೆ
ಒಂದೆರಡೆರಡು ಮಾತಾಡಿ ಮುಗಿಸೋಣ, ಆಮೇಲೆ ಟೆಕ್ನಿಷಿಯನ್ಸ್ ಕರಿ. ಎಲ್ರಿಗೂ ನಮಸ್ಕಾರ. ಬೃಂದಾವನ ಕ್ರಿಯೇಷನ್ಸ್ ನಮ್ಮ ಹರ್ಷಿತ್ ಮತ್ತು ಶಿವ ಸರ್ ಇಬ್ಬರು ಸೇರಿ ಒಂದು ಉತ್ಸಾಹದ ಟೀಮ್ ಅಂತಲೇ ಹೇಳ್ಬೋದು. ಇದು ನಾನು ತುಂಬ ದಿವಸದಿಂದ ಅವ್ರ ಜೊತೆಲಿ ಇದ್ದೀನಿ. ಭಾಳ ಉತ್ಸಾಹವಾಗಿ ಒಂದು ಅದ್ಭುತವಾದ ಕಥೆಯನ್ನು ಶಿವ ಸರ್ ಮಾಡಿಕೊಂಡಿದ್ದಾರೆ. ಅವರೇ ಕೂಡ ನಿರ್ದೇಶನ ಮಾಡ್ತಿದ್ದಾರೆ. ಟೀಮು ತುಂಬ ತುಂಬ ಅದ್ಭುತವಾಗಿದೆ. ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಆಸೆ ನನಗೂ ಇದೆ. ಖಂಡಿತ ಮಾಡೇ ಮಾಡ್ತಾರೆ. ಇದೊಂದು ಯಶಸ್ಸನ್ನು ಕಂಡೇ ಕಾಣುತ್ತೆ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಚಂದನ ಅವರು ಬೇಗ ಜಂಪ್ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ಬಹುಶಃ ಹರ್ಷಿತ್ ಅವ್ರ ಜೊತೆ ಇದು 2ನೇ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೆ. ಆ್ಯಂಡ್ ಮೊದಲನೇ ಸಾರಿ ನಾನು ಈ ಥರದ್ದು ಒಂದು ಪಾತ್ರ ಮಾಡ್ತಾ ಇರೋದು. ಹೇಳ್ಬೋದಾ ಸಿನಿಮಾ ಬಗ್ಗೆ ಅಥವಾ ಪಾತ್ರದ ಬರೀ ಟೈಟಲ್ ಬಗ್ಗೆ ಅಷ್ಟೇ. ನನಗೂ ಇವತ್ತೇ ರಿವೀಲ್ ಆಗಿದ್ದ ಟೈಟಲ್ಲು ಎಷ್ಟು ಕೇಳಿದ್ರು ಹೇಳಲಿಲ್ಲ. ಕಮಂಡಲ ಅಂತ ಅಂದ್ಬಿಟ್ಟು ಹೊಸದಾಗಿ ಇಟ್ಟಿದ್ದಾರೆ. ಟೈಟಲ್ಲು ಡಿಫ್ರೆಂಟ್ ಆಗಿದೆ, ತುಂಬ ಕ್ಯಾಚಿ ಆಗಿದೆ. ಸೊ ಬೇರೆ ಏನೇನು ಮಾತಾಡೋಗಿಲ್ಲ. ಹಾಗಾಗಿ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಮೃತ ಅವರೇ ಎರಡು ಮಾತು ಬೇಗ ಬೇಗ. ಆಯ್ತು ಸರ್. ನೆಕ್ಸ್ಟ್ ಎಲ್ಲ ಟೆಕ್ನಿಷಿಯನ್ಸು ವೇದಿಕೆ ಬಲಭಾಗಕ್ಕೆ ಬನ್ನಿ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಪ್ಲೀಸ್ ಕಮ್. ಇಲ್ಲಿ ನೆಲೆದಿರೋ ಎಲ್ಲ ಮೀಡಿಯಾ ಮಿತ್ರರಿಗೆ ನಮಸ್ಕಾರ, ಹಾಗೂ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಗೆಸ್ಟ್ ಆ್ಯಂಡ್ ಆ್ಯಕ್ಚುಲಿ ಇದು ತುಂಬ ನನಗೆ ಫಸ್ಟ್ ಮೂವಿ ಫ್ರಮ್ ನನ್ನ ಕನ್ನಡದಿಂದ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಆ್ಯಂಡ್ ಐ ಹೋಪ್ ನನ್ನ ಪೂರ್ತಿಯಾದ ಪ್ರಯತ್ನ ನಾನು ಈ ಮೂವಿಗೆ ಹಾಕಿ ಐ ಹೋಪ್ ದಿಸ್ ವಿಲ್ ಬಿ ಸಕ್ಸಸ್. ಆ್ಯಂಡ್ ನಮ್ಮ ಟೀಮ್ ಅವರಿಗೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನು ಆರ್ಟಿಸ್ಟ್ ಪರವಾಗಿ ಕೊನೆಯದಾಗಿ ಹರ್ಷಿತ್ ಮಾತಾಡ್ತಾರೆ. ಪ್ರೊಡ್ಯೂಸರ್ ಕಮ್ ಆರ್ಟಿಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತ್ ಕುಮಾರ್ ಅಂತ. ಮೈಕ್ ಮೇಲೆ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಅದೇ ಎಲ್ಲ ಜೋರು ಚಪ್ಪಾಳೆ ಹೊಡೀರಿ ಸ್ನೇಹಿತರೆ. ಅದೇ ಖುಷಿ. ಬಟ್ ಒಂದು ಸಿನಿಮಾ ಮಾಡಕ್ಕೆ ಹೊರಟಿದ್ದೀವಿ. ಎಲ್ಲರೂ ಬೆಂಬಲ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇವಾಗ ಎಲ್ಲ ಒಂದು ಸಾರಿ ಟೆಕ್ನಿಷಿಯನ್ಸ್ ಬಂದ್ಬಿಟ್ರೆ ಆಮೇಲೆ ನಾನು ಚಿತ್ರದ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಖಂಡಿತ 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 ಸರ್. ಹಾಂ ಸರ್, ಎಲ್ಲ ಟೆಕ್ನಿಷಿಯನ್ಸ್ ಒಂದ್ಸಲ ಬಂದ್ಬಿಡಿ ಸರ್. ಹಾಂ ಅಂದರೆ ಕೊಡ್ತೀನಿ ಸರ್. ಬನ್ನಿ ಬೇಗ ಬನ್ನಿ. ಆ್ಯಂಡ್ ಪ್ರೌಡ್ಲಿ ಹೇಳೋದೇನೆಂದರೆ ಈ ಚಿತ್ರದ VFX ಚತುರ್ಭಾವಿ ಸ್ಟುಡಿಯೋ. ದಿಸ್ ಈಸ್ ದ ಗಾಯ್ ಬಿಹೈಂಡ್ ಅವರ್ VFX. ತುಂಬ ಅದ್ಭುತವಾದಂಥ ಒಬ್ಬ ಕಲಾವಿದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ತಂತದ್ನೇ. ಆ್ಯಂಡ್ ಇನ್ನೊಬ್ಬರು ನಮ್ಮ ಮಾಸ್ಟರ್ ಬಗ್ಗೆ RN ರೋಷನ್ ಮಾಸ್ಟರ್ ಆ್ಯಂಡ್ ಸ್ವರ ಟೀಮ್ ಪ್ಲೀಸ್ ಕಮ್. ಆ್ಯಂಡ್ ಮೊಹಮ್ಮದ್ ಹಸೀಬ್ ನಮ್ಮ DOP. ಆ್ಯಂಡ್ ನಮ್ಮ ಡೈರೆಕ್ಷನ್ ಟೀಮ್ ಇದೆ, ಅನಿಲ್ ಪಾಟೀಲ್ ಇದ್ದಾರೆ. ಬನ್ನಿ ಮಾಸ್ಟರ್, ಬನ್ನಿ ಸರ್. ಸೊ ದಿಸ್ ಈಸ್ ಮೈ ಟೆಕ್ನಿಷಿಯನ್ ಕ್ರೂ. ಹರ್ಷಜಿ, ಇವತ್ತಿನ ಕೇಳಿದ ಸೌಂಡ್ ಮುಖ್ಯ ಕಾರಣ ನಮ್ಮ ಹರ್ಷ ಕೋಗೋಡವರು. ಥ್ಯಾಂಕ್ ಯು. ಇಡೀ ಟೆಕ್ನಿಷಿಯನ್ ಪರವಾಗಿ RN ಮಾಸ್ಟರ್ ಮಾತಾಡ್ತಾರೆ. ಅದಾದ್ಮೇಲೆ ಎಲ್ಲರೂ ಮಾತಾಡಿದ್ರೆ ಮತ್ತೆ ಬೆಳಗಾಗ್ಬಿಡುತ್ತೆ. ನಮಸ್ಕಾರ ಎಲ್ರಿಗೂ. ಸೊ ನನ್ನ ಹೆಸರು RN ರೋಷನ್ ಅಂತ. ನಮ್ಮ ಮೂವಿಗೆ 4 ಸಾಂಗು ಕೊರಿಯೋಗ್ರಫಿ ಮಾಡ್ತಿದ್ದೇನೆ. ಡಾನ್ಸರ್ ಅಲ್ಲ ಸರ್, ಸ್ಟೆಪ್ಸ್ ಎಲ್ಲ ಬರ್ತಾ ಇರುತ್ತೆ.
ಸರ್ ಅದೇ ತುಂಬ ಅದ್ಭುತವಾಗಿ ಸಾಂಗ್ ಮೂಡಿ ಬಂದಿದೆ. ಸೊ ನನ್ನ ಕೆರಿಯರಿಗೆ ಇಡೀ ತಂಡದ ಪರವಾಗಿ ನಾನು ಧನ್ಯವಾದ ಆಲ್ ದ ಬೆಸ್ಟ್. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ವರ, ಥ್ಯಾಂಕ್ ಯು ಚಂದ್ರಬಾಬೆ. ಆ್ಯಂಡ್ ಟೈಟಲ್ ಬಗ್ಗೆ ಒಂದೆರಡು ಮಾತು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಶಿವ ಜಮಖಂಡಿ. ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೆ 2 ಸಿನಿಮಾ ಮಾಡಿ ಇದು 3ನೇ ಸಿನಿಮಾಗೆ ಹೆಜ್ಜೆ ಇಡ್ತಾ ಇದ್ದೀವಿ. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಈ ಕತೆ ಬರೆಯುವಾಗ ನಾನು, ನಂದಿರಾ ಶಿವಮೊಗ್ಗ ಮತ್ತು ಹರ್ಷಿತ್ ಆ್ಯಂಡ್ ಆರ್ಯನ್ ಮಾಸ್ಟರ್ ಈ 4 ಪಿಲ್ಲರ್ಸ್ ಇದ್ವಿ. ಒಂದು ಪ್ರಯತ್ನ ಮಾಡೋಣ, ಆಫ್ ಬೀಟ್ ಏನಾರ ಒಂದು ಹೊಸದಾಗಿ ಇದು ಮಾಡೋಣ ಅಂದಾಗ ಈ ಒಂದು ಡಿವೈನ್ ಸಾಗ, ಒಂದು ದೈವಿಕ ಸಾಹಸ ಗಾಥೆ, ಈ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಒಂದು ಕಥೆ ಇದು. ಕಮಂಡಲ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಸೊ ಅದು ಋಷಿಮುನಿಗಳ ಕೈಯಲ್ಲಿರುತ್ತೆ. ಅದು ನಮ್ಮ ನರಮಂಡಲದ 7 ಅಂಗಾಂಗಗಳನ್ನು ಬೆಸೆಯುವಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಈ ಕಮಂಡಲದ ತೀರ್ಥ ಅತಿ ಶ್ರೇಷ್ಠವಾದ ತೀರ್ಥ. ಇದು ಬದುಕನ್ನು ಕೊಡುತ್ತೆ, ಬದುಕನ್ನು ಬೆಸೆಯುತ್ತೆ, ನಮ್ಮಲ್ಲಿ ಪಾವಿತ್ರ್ಯತೆಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಈ ಚಿತ್ರ ನೋಡುವವರ ಮನಸ್ಸಲ್ಲಿ ನಿಜವಾಗ್ಲೂ ಅಚ್ಚಳಿಯದ ಒಂದು ಭಾವವನ್ನು ಮೂಡಿಸುತ್ತೆ. ಈ ಕಮಂಡಲ ಅನ್ನೋದು ಒಂದು ದೈವಿಕ ಲೈನ್ ಇಟ್ಕೊಂಡು ಸೃಷ್ಟಿಯಾದಂಥ ಒಂದು ಕತೆ. ಸೊ ಈ ಕತೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಎಲ್ಲೂ ಯಾರಿಗೂ ಆಭಾಸ ಆಗ್ಲಾರ್ದಂಗೆ, ಬೋರ್ ಆಗ್ಲಾರ್ದಂಗೆ, ಖುಷಿಯಾಗಿ ಮನೆಯಲ್ಲಿರೋ ಹಿರಿಯರಿಂದ ಹಿಡ್ಕೊಂಡು ಈಗ ತಾನೇ ಹುಟ್ಟಿದ ಹಸು ಕೂಸು ಕೂಡ ಖುಷಿಪಟ್ಟು ಎದ್ದು ಚಪ್ಪಾಳೆ ಹೊಡೆಯೋ ಮಟ್ಟಿಗೆ ಈ ಚಿತ್ರವನ್ನು ಮಾಡುವ ಪ್ರಯತ್ನವನ್ನು ನಮ್ಮ ಇಡೀ ತಂಡ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಸರ್, ಮಾರ್ಚ್ 20ರಿಂದ ಶೂಟಿಂಗು. ಮೊದಲ ಶೆಡ್ಯೂಲನ್ನು ನಾವು ಇಲ್ಲೇ ಬೆಂಗಳೂರಲ್ಲಿ ಶುರು ಮಾಡ್ತಾ ಇದ್ದೀವಿ. ಸೆಕೆಂಡ್ ಶೆಡ್ಯೂಲನ್ನು ತೀರ್ಥಹಳ್ಳಿ, ಶಿವಮೊಗ್ಗ ಈ ಬೇಸ್ಮೆಂಟಲ್ಲಿ ಶೂಟಿಂಗ್ ಪ್ಲಾನಿಂಗ್ ನಡೆದಿದೆ. ಆ್ಯಂಡ್ ನನ್ನ ಬೆನ್ನೆಲುಬು ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, VFX ಟೀಮ್ ಮತ್ತು ನನ್ನ ಚಾಚಾ ಅವರು ಮೇನ್ ಬೇಕು. ಯಾಕೆಂದರೆ ಇದು ಫುಲ್ ಫ್ಲೆಜ್ಡ್ ಒಂದು ಬೇರೆ ಝೋನ್ ಇಟ್ಕೊಂಡು ಮಾಡಿದಂಥ ಕತೆ ಆಗಿರೋದ್ರಿಂದ ನಮ್ಮ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸು ಜೊತೆಗೆ ನಮ್ಮ ಟೆಕ್ನಿಷಿಯನ್ಸ್ಗಳ ಒಂದು ವರ್ಕು, ಇವೆರಡರ ಜುಗಲ್ಬಂದಿ ಈ ಸಿನಿಮಾದಲ್ಲಿ ನೀವು ನೋಡಲಿದ್ದೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಚಾಲೆಂಜ್ ಫಾರ್ ಆರ್ಟಿಸ್ಟ್ ಆ್ಯಂಡ್ ಚಾಲೆಂಜ್ ಫಾರ್ ಟೆಕ್ನಿಷಿಯನ್ಸ್. ಇವೆರಡೂ ಸೇರಿದಾಗ ಒಂದು ಅದ್ಭುತವಾದ ಕಮಂಡಲ ಸೃಷ್ಟಿ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇಟ್ಸ್ ಅ ರೆಗ್ಯುಲರ್ ಫಿಲಮ್ ವಿತ್ ಲಿಟಲ್ ಬಿಟ್ ಆಫ್ ಫ್ಯಾಂಟಸಿ. ಸಣ್ಣ ಪುಟ್ಟ ಅಂದರೆ ನ್ಯಾಚುರಲ್ ಆಗಿ ನೋಡಿದವ್ರಿಗೆ ಇದು VFX ಮಾಡಿದ್ದಾರೆ, ಇಲ್ಲೇನೋ ಬೇರೆ ತೋರಿಸಿದ್ದಾರೆ, ಗ್ರಾಫಿಕ್ಸ್ ಮಾಡಿದ್ದಾರೆ ಅನ್ನೋ ಥರ ಇರಲ್ಲ. ಬಟ್ ಆ ಫೀಲ್ ತೊಗೊಂಬಂದಿರ್ತಿದ್ದೀವಿ. ಫುಲ್ ಸಂಪೂರ್ಣವಾಗಿ 100% ಫ್ಯಾಂಟಸಿ ಅಲ್ಲ, 100% ಕಮರ್ಷಿಯಲ್ ಅಲ್ಲ, ಬ್ಲೆಂಡಿಂಗ್ ಆಫ್ ಬೋತ್. ಸೊ ಎರಡನ್ನ ಬ್ಲೆಂಡ್ ಮಾಡಿ ಹೆಣೆದಂಥ ಒಂದು ಕಥೆ. ಖಂಡಿತ ಸರ್, 3 ಲೇಯರಲ್ಲಿ ಹೋಗುತ್ತೆ. ಒಂದು ಈಗಿನ ಕಮರ್ಷಿಯಲ್ಲು, ಒಂದು ಹಿಂದೆ ನಡೆದಂಥ ಪೌರಾಣಿಕ ಕತೆ, ಇನ್ನೊಂದು ಪುನರ್ಜನ್ಮದ ಕತೆ. ಈ 3 ಲೈನ್ ಇಟ್ಕೊಂಡು ಹೋಗುವಂಥ ಒಂದು ಕತೆ 3 ಝೋನಲ್ಲಿ ಸಾಗ್ತಾ ಇರುತ್ತೆ. ಮಾರ್ಚ್ 20ರಿಂದ ಶುರು. ಡೆಫಿನೆಟ್ಲಿ ಇದು 3 ಇಯರ್ ಆದಲ್ಲಿ ನಡೆಯೋ ಕತೆ. ಒಂದು 3 ಲೇಯರಲ್ಲಿ ಬರುತ್ತೆ. ಪ್ರೆಸೆಂಟ್, ಮಿಡ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್. ಇಲ್ಲ ಸರ್, ಇದರಲ್ಲಿ ಹಿಂದೆ ಆ್ಯಕ್ಟಿಂಗ್ ಮಾಡ್ತೀನಿ, ತೆರೆ ಹಿಂದೆ. ಸರ್ ಹೆಸರು ನನ್ನ ಅದೇ ಇದೆ. ಫಸ್ಟ್ ಸಿನಿಮಾದಿಂದಲೂ ಆ್ಯಕ್ಚುಲಿ ಶಿವ ಜಮಖಂಡಿ ಅಂತ. ಅದು ಫಸ್ಟ್ ಸಿನಿಮಾದಲ್ಲೂ ಶ್ರೀಜಾ ಅಂತಾನೆ ಇತ್ತು. ಬಟ್ ಈಗ ಬ್ರ್ಯಾಕೆಟಲ್ಲಿ ಶಿವ ಜಮಖಂಡಿ ಹಾಕಿಲ್ಲ, ಬರೀ ಶ್ರೀಜಾ ಅಂತಾನೆ ಇದೆ ಸರ್. ಶ್ರೀಜಾ ಅಂದರೆ ಶಿವ ಜಮಖಂಡಿ. ನಮ್ಮ ಕೋ ಡೈರೆಕ್ಟರ್ ಹೇಳ್ತಾರೆ ಫ್ರೀ ಆಗಿರ್ಲಿ ಅಂತ ಬಿಟ್ಟಿದ್ದಾರಂತೆ. ಥ್ಯಾಂಕ್ ಯು ಸರ್. ಸರ್, ಸಾಂಗ್ಸ್ ಆ್ಯಸ್ ಅ ಬೀಯಿಂಗ್ ಎ ರೈಟರ್ ಸಾಂಗ್ಸ್ಗಳನ್ನ ಕಂಪೋಸ್ ಮಾಡಿ ರೈಟ್ ಮಾಡಿದ್ದೀನಿ. ನನ್ನ ಮ್ಯೂಸಿಕ್ ಟೀಮ್ ಹರ್ಷ ಗೋಗೋಡು ಮತ್ತು ವಿನೀತ್ ಈ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಇದಕ್ಕೆಲ್ಲ ಸಂಪೂರ್ಣ ಒಂದು ತಂಡ ರೆಡಿಯಾಗಿದೆ. ಅದು ಫೇಡರ್ಸ್ ಆ್ಯಂಡ್ ನಾಬ್ಸ್ ಅನ್ನುವಂಥ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀವಿ. ಆ ಕಂಪ್ನಿಯವರು ಪ್ರೋಗ್ರಾಮಿಂಗ್ ವರ್ಷನ್ಸ್ಗಳನ್ನೆಲ್ಲ ನೋಡ್ಕೋತಾ ಇದ್ದಾರೆ. ಇದು ಆ್ಯಕ್ಚುಲಿ ಇನ್ಸ್ಟಿಂಕ್ಟ್ ಆಗಿ ಹುಟ್ಕೊಂಡಿದ್ದು ಸರ್. ಒಂದು ದೇವಸ್ಥಾನಕ್ಕೆ ವಿಸಿಟ್ ಹೋಗಿದ್ವಿ ನಾವು ಮತ್ತು ನಮ್ಮ ತಂಡ ಎಲ್ಲ ಸೇರ್ಕೊಂಡು. ಹೊಸದಾಗಿ ಏನೋ ಮಾಡೋಣ ಅಂತ ಮೈಂಡಲ್ಲಿ ಏನೂ ಇಟ್ಕೊಳ್ಳಾರ್ದೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಲ್ಲಿ ನಮ್ಗೆ ವೈಬ್ರೇಷನ್ ಅನಿಸಿ ಆ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಫಸ್ಟ್ ಹೇಳಿದೆ ಈ ಟೈಟ್ಲು, ಆಮೇಲೆ ಕತೆ ಶುರುವಾಗಿದೆ ಸರ್. ಖಂಡಿತ ಸರ್, ಅದು ದೈವಿ ತೀರ್ಥ ಕೊಡ್ತಿರ್ತೀವಿ ಸರ್. ಡೆಫಿನೆಟ್ಲಿ.
ಸರ್ ಎನಿಥಿಂಗ್ ಎಲ್ ಸರ್? ನೀವೆಲ್ಲ ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ, ಸೋತಾಗ ಆಳಿಗೊಂದು ಕಲ್ಲು ಅಂತ ಎಸೆಯೋ ಜಗತ್ತಲ್ಲಿ ನಾನು ಮನು ಅಣ್ಣನ ಮತ್ತೆ ಜಗ್ಗಿ ಅಣ್ಣನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಧನಂಜಯ ಸೇರಿ ಒಂದು ಸಿನಿಮಾ ಮಾಡಿದ್ವಿ ಸರ್, gulal.com ಅಂತ. ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂದರೆ ರಿಲೀಸ್ ಅನೌನ್ಸ್ ಮಾಡ್ಕೊಂಡು 3 ಸಾರಿ ರಿಲೀಸ್ ಅನೌನ್ಸ್ ಮಾಡ್ಕೊಂಡ್ವಿ, 3 ಸಾರಿನೂ ಪೋಸ್ಟ್ಪೋನ್ ಕಾರಣಾಂತರಗಳಿಂದ. ಕೊರೋನಾ ಬಂತು, ಒಂದಾದ್ಮೇಲೆ ತೊಂದರೆಗಳ ಮೇಲೆ ತೊಂದರೆ. gulal.com ಅಂತ ಒಂದು ಸಿನಿಮಾ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡೋಕ್ಕೂ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಸರ್, ಲಿಟ್ರಲಿ. ಅಷ್ಟು ಪ್ರಾಬ್ಲಮಲ್ಲಿ ಇದ್ದಾಗ ಮನು ಅಣ್ಣ ಮತ್ತು ಜಗ್ಗಿ ಅಣ್ಣನ ನಾನು ಈಗಲೂ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಅವರಿಂದ ನಮಗೊಂದು ಪ್ರೆಸ್ ಮೀಟ್ ಆಯಿತು, ಅವರಿಂದ ನಮ್ಮ ಸಿನಿಮಾ ರಿಲೀಸ್ಗೆ ಒಂದು ಕಳೆ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಾಧ್ಯಮದವರಿಂದನೇ ನಾವು ಮತ್ತೆ ಈ 3ನೇ ಪ್ರಯತ್ನಕ್ಕೆ ಕೈ ಇಡ್ತಾ ಇರೋದು. ನಿಮ್ಮ ಸಪೋರ್ಟ್ ಬೇಕು. ಹಾಗೆ ಈ ಸಿನಿಮಾ ಮಾಡುವಾಗ ನಮ್ಮ ಸಂಘದ ಅಧ್ಯಕ್ಷರು ನನಗೆ ತುಂಬ ಸಹಾಯ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಾನೊಬ್ಬ ಹೊಸಬ, ಸಂಘದಲ್ಲಿ ನಾನು ಸೇರಿಸ್ಕೊಂಡು ನಾವು ತಪ್ಪು ತಡೆಗಳನ್ನು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ಹಿಂಗೆಲ್ಲ ಶಿವು ಹಿಂಗೆ ಮಾಡು, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತ ನಾನು ನನ್ನ ನಿರ್ದೇಶಕರ ಸಂಘವನ್ನು ನಿಜವಾಗ್ಲೂ ನಾನು ಇಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಆ್ಯಂಡ್ ದಯಮಾಡಿ ಇದು ಹೊಸಬರ್ ಚಿತ್ರ. ನಮ್ಮ ದೀಪು ಅವರು ತುಂಬ ಪ್ರಯತ್ನ ಪಟ್ಟರು, ಇನ್ನೂ ಒಂದಿಷ್ಟು ಮೀಡಿಯಾದವ್ರು ಬರಬೇಕಾಗಿತ್ತು, ಸೊ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ ಸರ್, ಜಗತ್ತಿನ ಶ್ರೇಷ್ಠ ಸೆಲೆಬ್ರಿಟಿ ಕಡೆಯಿಂದ ನಾವು ಟೈಟಲ್ ಲಾಂಚ್ ಮಾಡಿಸಿದ್ದೀವಿ ಸರ್. ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ಆ ಎಲ್ಲ ಸೆಲೆಬ್ರಿಟಿಗಳು ಥಿಯೇಟರ್ ಬಂದು ಚಪ್ಪಾಳೆ ಹೊಡೆದು ಕಮಂಡಲದ ಬಗ್ಗೆ ಮಾತಾಡುವಂಥ ಸಿನಿಮಾ ಮಾಡ್ತೀವಿ ಸರ್. ಅಲ್ಲಿ ತನಕ ನಾವು ಮಾತಾಡಲ್ಲ ಸರ್. ಥ್ಯಾಂಕ್ ಯು.